ಮೇಲೆ ನನ್ನನ್ನು ಬಂದು ಸತ್ಕರಿಸಿ ಅವನು ನಿರೀಕ್ಷೆಯಲ್ಲಿರ್ತೇನೆ. ಈಗ ಬಂದಾನು. ಕಂಡವನ ಬಳಿದಾದರಗಳು ಮುನಿವ ಬಳಿದಕ್ಕೆ ಜವಮದ ಗರ್ವದಿ ಬಳಿದಕ್ಕೆ ಜವಮದ ಗರ್ವದಿ ನೀ ಮಲಗಿರ್ಬೋದೇನೆಲ್ಲ ಭವನದಿ ನೀ ಮಲಗಿರ್ಬೋದೇನೆಲ್ಲ ಭವನದಿ ತಲೆಮುರುಗನ ನೀವೆಲ್ಲರೂ ಜಗದಲ್ಲಿ ಪೂಜ್ಯರೆಂಬುದು ಸಲ್ಲದು. ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಕೇಶವ ಮಾಧವ ಕರೆದರೂ ಮಾತಿಲ್ಲ, ನನ್ನ ಕಡೆಗೆ ಗಮನವೇ ಇಲ್ಲ. ಗಂಡ ಹೆಂಡತಿಯರು ಅರಿವೇ ಇಲ್ಲದ ಹಾಗೆ ತಮ್ಮೊಳಗೆ ಮೈ ಮರೆತಿದ್ದಾರೆ. ಯಾಕೆ ಹೀಗೆ ಯಾಕೆ ಹೀಗೆ ಅರ್ಥ ಆಯ್ತು ನನಗೆ. ಮದ ಗರ್ವ ನಿನಗೂ ಅಡರಿತೆ. ಬ್ರಹ್ಮನಿಗೆ ಮದ ಬಂದಾಗ ಶಪಿಸಿದೆ, ಶಿವನಿಗೆ ಮದ ಬಂದಾಗ ಅವನಿಗೂ ಶಪಿಸಿದೆ. ನಿನ್ನಲ್ಲಿಗೆ ಬಂದಾಗ ಏನೋ ತುಸು ಸಮಾಧಾನವಾದೀತು ಅಂತ ಬಂದ್ರೆ ನೀನು ಕೂಡ ಈ ರೀತಿಯಲ್ಲಿ ನನ್ನೊಡನೆ ಹಗೆತನವನ್ನು ವೈರವನ್ನು ಸಾಧಿಸುವ ಹಾಗೆ ಕಡೆಗಣಿಸುತ್ತಾ ಇದ್ದೀರಲ್ಲ. ಯಾಕೆ ಹೀಗೆ ಯಾಕೆ ಹೀಗೆ? ಬ್ರಹ್ಮ ಸಂಜಾತನಾದಂತಹ ಭೃಗುಮುನಿಗೆ ಈ ರೀತಿ ಅವಮಾನವೇ? ಓಹೋ, ಜಗತ್ತಿನಲ್ಲಿ ತ್ರಿಮೂರ್ತಿಗಳು ನಾವು, ನಮ್ಮಿಂದ ಮೇಲೆ ಮತ್ತೊಬ್ಬರಿಲ್ಲ ಎನ್ನುವಂತಹ ಅಹಂಕಾರ ನಿಮಗೆ ಮೈ ಮರೆತಲ್ಲ. ನಿನ್ನವಳಾದಂತಹ ಲಕ್ಷ್ಮೀದೇವಿಯ ಕರ ಸೇವೆಗೆ ಒಳಗಾಗಿ ನಾನೇ ನಾನು ಎನ್ನುವ ಹಾಗೆ ಮೆರೆದಾಡುತ್ತಾ ಇದ್ದಿ. ಓಹೋ, ಸಿರಿ. ಹೌದು, ಯಾವಾಗ ಸಿರಿ ಬರುತ್ತದೋ ಅಲ್ಲಿ ಮದ ಬರುತ್ತದೆ. ಸಿರಿ ಐಶ್ವರ್ಯ ಜೊತೆಯಲ್ಲಿಯೇ ಸೇರಿಕೊಳ್ಳಬೇಕು ವಯಸ್ಸು. ಇದನ್ನೆಲ್ಲ ಕಂಡಾಗ ಹೇಗೂ ನಿನಗೂ ಪ್ರಪಂಚ ಕೊಂಡಾಡುತ್ತಾ ಇದೆ. ಶೃಂಗಾರ ಸದನ ಈ ವದನ ಎನ್ನುವ ಹಾಗೆ ಇದಕ್ಕೆಲ್ಲ ಮತ್ತರಿತೇನೆ. ಮದದೊಳ ಮುನಿಯು ಬಲು ತೆರೆದ ಕೋಪದಿವು ಹರಿಯ ವಕ್ಷಸ್ಥಳವ ಒದೆಯಲು ನಿದ್ದೆಯಿಂದೆಚ್ಚೆತ್ತ ಮಾಧವ ಪದ ಕೆರಗಿ ಮುನಿಯ ಕಾಣುತ್ತ ಮುನಿಯ ಪದ ಕೆರಗಿ ಆಸನವನಿತ್ತು ಪದ ಕೆರಗಿ ಕರೆತಂದು ಆಸನವನಿತ್ತು ಪಚರಿಸಿ ವಿಧ ವಿಧದೇ ಪದುಳವೇ ಮುನಿಪಾಲ ಪದುಳವೇ ಮುನಿಪಾಲ ನಿಮ್ಮಯ ಪದಗೆ ನೋವೆಷ್ಟಾದುದು ನಿಮ್ಮಯ ಪದಕ್ಕೆ ನೋವೆಷ್ಟಾಯ್ತು ಶಿವ ಶಿವ ಆ ಆ ಆ